ಎಸ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಆ್ಯಂಡ್ ನೀವೇನಾದರೂ ಅರೌಂಡ್ 30,000 ಒಂದು ಬೆಸ್ಟ್ ಗೇಮಿಂಗ್ ಫೋನ್ ಹುಡುಕ್ತಾ ಇದ್ದೀರಾ, ಮತ್ತು ಅಷ್ಟೊಂದು ಹೇಳಿದೆ ಈ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ನಮ್ಗೆ ಸಾಕಾಗಿರಬೇಕು, ಸ್ಮೂತ್ ಆಗಿ ಗೇಮ್ನ ಎಕ್ಸ್ಪೀರಿಯನ್ಸ್ ನಾವಿಲ್ಲಿ ತಗೋಬೇಕು ಅನ್ನೋಂಗಿತ್ತಂದರೆ ಒಂದು ಅಲ್ಟ್ರಾ HD ಒಳಗಾಗಿತ್ತು, ಮತ್ತು 60 FPS ಒಳಗೆ ನೀವೇನಾದರೂ ಒಂದು ಗೇಮ್ನ ಆಡ್ಕೋತೀನಿ ಆ ಥರ ಒಂದು ಯಾವ್ದಾದ್ರು ಮೊಬೈಲ್ ಇದ್ದರೆ ಸಜೆಸ್ಟ್ ಮಾಡಿ ಅನ್ನೋಂಗಿತ್ತು ಅಂದರೆ ಈ ಒಂದು ವಿಡಿಯೋ ನಿಮಗೆ ಕರೆಕ್ಟಾಗಿದೆ. ಸೊ ನೀವೇನಾದರೂ ಈ ಒಂದು ಫೋನ್ಸ್ಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಅನ್ನೋಂಗಿತ್ತು ಅಂತಂದರೆ 5 ಫೋನ್ಸ್ಗಳು ಕೂಡ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಫೋನ್ನ ಪರ್ಚೇಸ್ ಮಾಡ್ಕೊಬೋದು. ಬೆಸ್ಟ್ ಫೋನ್ಸ್ ಅಂತ ಕೂಡ ಕರಿಬೋದು. ಅದು ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಫೋನ್ಸ್ಗಳಂತ ಕೂಡ ಕರಿಬೋದು. ಇದು 2024ರಲ್ಲಿ ನನ್ನ ಪ್ರಕಾರ ಸಜೆಸ್ಟ್ ಏನಂತಾರೆ 2024ರಲ್ಲಿ ಫೋನ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ. ಅದು ನನ್ನ ಹಾನೆಸ್ಟ್ ಒಪಿನಿಯನ್. ಬಟ್ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಬಟ್ ನನ್ನ ಪ್ರಕಾರ 2024 ಕಡೆನೇ ಫೋನ್ಗಳನ್ನ ಪರ್ಚೇಸ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಲೇಟ್ ಯಾಕೆ? ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಆನ್ ಕೂಡ ಮಾಡ್ಕೋಬೋದು. ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ 5 ಮೊಬೈಲ್ಸ್ಗಳ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಂತೆ. ಸೊ ಲಿಸ್ಟಲ್ಲಿ ಬರುತ್ತೆ ಮೊದಲನೇ ಫೋನ್, ಅದು ಕೂಡ ಪೋಕೋ X6 Pro ಅಂತ ಅಂದ್ಬಿಟ್ಟು. ಈ ಒಂದು ಫೋನ್ನ ಡಿಸ್ಪ್ಲೇ ನೋಡ್ಕೊಂಡಾಗ 6.67 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀರಾ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಹ ಇಲ್ಲಿ ಸಪೋರ್ಟ್ ಮಾಡುತ್ತೆ. ಅಷ್ಟೇ MediaTek Dimensity 8300 ಅಲ್ಟ್ರಾ ಪ್ರೊಸೆಸರ್ ನೋಡ್ತಾ ಇದೆ. ಅದು ಕೂಡ 5G ಪ್ರೊಸೆಸರ್, ಬೆಸ್ಟ್ ಪ್ರೊಸೆಸರ್. ಮತ್ತು ಅಷ್ಟೇ ನಿಮಗೆ ಗೇಮ್ನು ಕೂಡ ಆರಾಮಾಗಿ 60 Hz ಒಳಗಡೆ ನೀವು ಅಲ್ಟ್ರಾ HD ಇಂದ ಹಿಡ್ಕೊಂಡು ಸಖತ್ತಾಗಿ ಹೈ ಸೆಟ್ಟಿಂಗ್ ಒಳಗೂ ಕೂಡ ಈ ಗೇಮ್ನ 60 FPS ಒಳಗೆ ಆರಾಮಾಗಿ ಎಕ್ಸ್ಪೀರಿಯನ್ಸ್ನ ಮಾಡ್ಕೋಬೋದು. ಸಖತ್ತಾಗಿದೆ ಫೋನ್ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಫೋನ್ನ ಕ್ಯಾಮ್ರಾ ನೋಡ್ಕೊಂಡ್ರಪ್ಪ ಅಂತಂದ್ರೆ 64+8+2 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡಕ್ ಸಿಗ್ತಾ ಇದೆ. 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಸಹ ಈ ಒಂದು ಫೋನಲ್ಲಿ ನೋಡ್ಕೋಬಹುದು. ಇನ್ನು ಈ ಒಂದು ಫೋನ್ನ 5000 mAh ಬ್ಯಾಟರಿ ಜೊತೆ 67 ವ್ಯಾಟ್ನ ಪವರ್ ಅಡಾಪ್ಟರ್ ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಮತ್ತೆ 8GB ರ್ಯಾಮ್ ಜೊತೆ 256GB ಸ್ಟೋರೇಜು ಸಹ ನಮಗೆ ಈ ಒಂದು ಫೋನಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಅಷ್ಟೇ ಈ ಒಂದು ಪ್ರೈಸ್ ಪಾಯಿಂಟ್ ಏನಪ್ಪ ಅಂದರೆ 26,000ಕ್ಕೆ ಈ ಒಂದು ಫೋನ ನೀವು ಪರ್ಚೇಸ್ ಮಾಡ್ಕೋಬಹುದು. ಒಂದು ನೀವೇನಾದ್ರು ಫೋನ್ನ ಪರ್ಚೇಸ್ ಮಾಡ್ಕೋಬೇಕು ಅನ್ನೋಗಿತ್ತು ಅಂದರೆ ಈ ಅರೌಂಡ್ 30,000 ಒಳಗಡೆ ಈ ಒಂದು ಫೋನ್ ನಿಮಗೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಒಂದ್ಸಲಿ ನೋಡ್ಕೋಬಹುದು ಪೋಕೋ X6 Proನ. ಸೊ ಇದೇ ಪ್ರೈಸ್ ಪಾಯಿಂಟ್ ಅಲ್ಲಿ ನಿಮಗೆ ಇನ್ನೊಂದು 2-3 ಸಾವಿರ ಹೆಚ್ಚಿಗೆ ಹಾಕಿದ್ರಪ್ಪ ಅಂತಂದ್ರೆ ಇನ್ನೊಂದು ಇದೇ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ ಪೋಕೋ F6 ಅಂತ ಅಂದ್ಬಿಟ್ಟು. ಈ ಒಂದು ಫೋನ್ ಕೂಡ ಅಷ್ಟೇ ಡಿಸ್ಪ್ಲೇ ನೋಡ್ಕೊಂಡಾಗ 6.67 ಇಂಚಸ್ನ AMOLED ಡಿಸ್ಪ್ಲೇ ನೋಡ್ತಾ ಇದ್ದೀರಿ. ಇಲ್ಲಿ ಕೂಡ 120 Hz ರಿಫ್ರೆಶ್ ರೇಟ್ ಸಹ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನೋಡಿದಾಗ ಸಿಗ್ತಾ ಇದೆ ಗುರು. ಇಲ್ಲಿ 8S Gen 3 ಪ್ರೊಸೆಸರ್, ಬೆಸ್ಟ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಬೆಂಕಿ ಅಂತ ಹೇಳ್ಬೋದು ಪ್ರೊಸೆಸರ್ ಮಾತ್ರ. ಫೋನಲ್ಲಿ 50+8 ಮೆಗಾ ಪಿಕ್ಸೆಲ್ನ ಡ್ಯುಯಲ್ ಕ್ಯಾಮೆರಾ ಸೆಟಪ್ ನೋಡೋದಕ್ಕೆ ಸಿಗ್ತಾ ಇದೆ. 20 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಸಹ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. 8GB ರ್ಯಾಮ್ ಜೊತೆ 256GB ಸ್ಟೋರೇಜ್ ಸಹ ನಮಗೆ ಈ ಒಂದು ಫೋನಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಬೆಸ್ಟ್ ಸ್ಟೋರೇಜ್ ಅಂತ ಕೂಡ ಕರಿಬಹುದು. ಇಷ್ಟಲ್ಲದೆ 5000 mAh ಬ್ಯಾಟರಿ ಜೊತೆ 90 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಫೋನ್ನ ಬೆಸ್ಟ್ ಪ್ರೈಸ್ ಏನಪ್ಪ ಅಂತಂದರೆ ಇಲ್ಲಿ ನಮಗೆ 3 ವೇರಿಯಂಟ್ ಒಳಗಡೆ ಫೋನ್ ಡಿವೈಡ್ ಆಗಿ ಸಿಗುತ್ತೆ. ಬಟ್ ನೀವೇನಾದರೂ ಫೋನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ 8 to 256GB ಬಂದರೆ ಇಲ್ಲಿ ನಿಮಗೆ 28,000ಕ್ಕೆ ಸಿಗುತ್ತೆ. ಮತ್ತು ಅದರಲ್ಲದೆ 12 to 256GB ಬಂದ್ರಪ್ಪ ಅಂತಾರೆ ಇಲ್ಲಿ 30,000ಕ್ಕೆ ಸಿಗುತ್ತೆ. ಅರೌಂಡ್ ನೀವೇನಾದರೂ ಕಾರ್ಡ್ ಆಫರ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ತಗೋತೀನಿ ಅಂತಂದರೆ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ನೋಡಿ ಪೋಕೋ F6 ಕೂಡ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ತಾ ಇದ್ದೀನಿ. ಬೆಸ್ಟರ್ ಅನ್ನೋದಕ್ಕಿಂತ ಬೆಸ್ಟ್ ಅಂತ ಕೂಡ ಕರಿತೀನಿ. ಗೇಮ್ ಆಡೋಕ್ಕೆ ಇದೊಂದು ಫೋನ್ ಬೆಸ್ಟ್ ಅಂತ ಕರಿತೀನಿ. ಸೊ ಲಿಸ್ಟಲ್ಲಿ ಬರುತ್ತೆ ಮೂರನೇ ಫೋನ್, ಅದು ಕೂಡ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. OnePlus Nord 4 ಅಂತಾನು ಕೂಡ ಕರಿಬೋದು. ಇದೊಂದು ಫೋನ್ ಡಿಸ್ಪ್ಲೇ ನೋಡ್ಕೊಂಡಾಗ 6.74 ಇಂಚಸ್ನ ಡಿಸ್ಪ್ಲೇ ನೋಡ್ತಾ ಇದೀವಿ. 120 Hz ರಿಫ್ರೆಶ್ ರೇಟ್ ಸಹ ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಈ ಡಿಸ್ಪ್ಲೇ ಕೂಡ ಚೂರು ದೊಡ್ಡದಿದೆ ಡಿಸ್ಪ್ಲೇ. ಒಂದು ಡಿಸ್ಪ್ಲೇ ನಮಗೆ ದೊಡ್ಡದು ನೋಡಕ್ಕೆ ಸಿಗ್ತಾ ಇದೆ. ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ Snapdragon 7+ Gen 3 ಪ್ರೊಸೆಸರ್ ನೋಡಕ್ಕೆ ಸಿಗ್ತಾ ಇದೆ. ಅದು ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಪವರ್ಫುಲ್ ಪ್ರೊಸೆಸರ್. ಬಟ್ ಅಷ್ಟೇ ಕ್ಯಾಮ್ರಾ ನೋಡುವಾಗ 50+8 ಮೆಗಾ ಪಿಕ್ಸೆಲ್ನ 3 ಕ್ಯಾಮ್ರಾ ನಮಗೆ ಈ ಒಂದು ಫೋನಲ್ಲಿ ನಮಗೆ ನೋಡಕ್ಕೆ ಸಿಗ್ತಾ ಇದೆ. ಇನ್ನು 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಸಹ ನಾವು ಇಲ್ಲಿ ಗಮನಿಸಬಹುದು. ಇನ್ನು 8GB ರ್ಯಾಮ್ ಜೊತೆ 128GB ಸ್ಟೋರೇಜ್ ನಮ್ಗೆ ನೋಡಕ್ಕೆ ಸಿಗ್ತದೆ. ಇಲ್ಲಿ ಸ್ಟೋರೇಜಲ್ಲಿ ಕೂಡ ಅಪ್ಗ್ರೇಡ್ ಆಗಬೇಕಾಗಿತ್ತು. ಸೊ OnePlus ಅವ್ರು ಇದೇ ರೀತಿ ಮಾಡೋದು. ಸೊ ಹಾಗಾಗಿಬಿಟ್ಟು ಜನ ಸ್ಟೋರೇಜ್ ಇನ್ನೂ ಜಾಸ್ತಿ ಸಿಗುತ್ತಲ್ಲಪ್ಪ ಅಂದ್ಬಿಟ್ಟು ಬೇರೆ ಬೇರೆ ಬ್ರ್ಯಾಂಡಲ್ಲಿ ಹೋಗ್ತಾರೆ. ಬಟ್ ನೋಡೋಣ. ಸೊ ಈ ಒಂದು ಬ್ರ್ಯಾಂಡ್ ಅಂತ ಬಂದಾಗ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿ OnePlus ಕೂಡ ನಾನು ಸಜೆಸ್ಟ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಈ ಬ್ಯಾಟ್ರಿ ನೋಡ್ಕೊಂಡಾಗ 5000 mAh ಬ್ಯಾಟ್ರಿ ಜೊತೆ 5500 mAh ಬ್ಯಾಟ್ರಿ ಜೊತೆ 100 ವ್ಯಾಟ್ನ ಪವರ್ ಅಡಾಪ್ಟರ್ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಬೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಅಷ್ಟೇ ಈ ಫೋನ್ 30,000ಕ್ಕೆ ನೀವು ಒಂದು ಪ್ಲಸ್ ಪಾಯಿಂಟಲ್ಲಿ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬಹುದು. ಇದೊಂದು ಬೆಸ್ಟ್ ಪ್ರೈಸ್ ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಫೋನ್ ಬರ್ತಾ ಇದೆ, ಅದು ನಥಿಂಗ್ ಫೋನ್ ಕಡೆಯಿಂದ Nothing Phone 2a Plus ಅಂತಂದ್ಬಿಟ್ಟು. ಸೊ Nothing Phone 2a ಅಲ್ಲ, Nothing 2a Plus ಅಂತಂದ್ಬಿಟ್ಟು ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಅಂತ ಕೂಡ ಕರಿಬೋದು. ಯಾಕಂದರೆ ಇಲ್ಲಿ ಪ್ರೊಸೆಸರ್ ನೋಡ್ಕೊಂಡಾಗ ಪ್ರೊಸೆಸರ್ ಪ್ರೋ ವರ್ಷನ್ ನೋಡ್ತಾ ಇದೀವಿ. ಸೊ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನೀವೇನಾದರೂ ಬೇಕಿತ್ತು ಅಂದಾಗಿದ್ದರೆ ಈ ಫೋನ್ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಡಿಸ್ಪ್ಲೇ ಬಗ್ಗೆ ಹೇಳ್ಬಿಡ್ತೀನಿ. 6.7 ಇಂಚಸ್ನ AMOLED
OLED ಡಿಸ್ಪ್ಲೇ ನೋಡಕ್ಕೆ ಸಿಗ್ತದೆ. ಅದು ಕೂಡ 120 Hz ರಿಫ್ರೆಶ್ ರೇಟ್ಸ್ ಎಲ್ಲ ನಮಗೆ ಇಲ್ಲಿ ಸಪೋರ್ಟ್ ಮಾಡುತ್ತೆ. MediaTek Dimensity 7350 Pro ಪ್ರೊಸೆಸರ್ ಸಿಗ್ತಾ ಇದೆ. ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. 7350 Pro ಪ್ರೊಸೆಸರ್ ಸಿಗ್ತಾ ಇರೋದ್ರಿಂದ ಬೆಸ್ಟ್ ಅಂತ ಕೂಡ ಕರಿತಾ ಇದ್ದೀನಿ. 50+ 50 ಮೆಗಾಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮೆರಾ ಸೆಟಪ್ ನೋಡಕ್ಕೆ ಸಿಗ್ತದೆ. 50 ಮೆಗಾಪಿಕ್ಸೆಲ್ ಫ್ರಂಟಲ್ ಸೆಲ್ಫಿ ಶೂಟರ್ ಸಹ ನೀವು ಗಮನಿಸಬಹುದು. ಇನ್ನು ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಹೇಳಬೇಕಪ್ಪ ಅಂದರೆ 12GB ರ್ಯಾಮ್ ಜೊತೆ 256GB ಸ್ಟೋರೇಜು ಸಹ ನಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಅಂತೂ ನಮಗೆ 5000 mAh ಬ್ಯಾಟ್ರಿ ಜೊತೆ 50 ವ್ಯಾಟ್ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಈ ಒಂದು ಪ್ರೈಸ್ಗೆ ನನಗೆ ಬೆಸ್ಟ್ ಅಂತ ಅನಿಸ್ತು. ಈ ಒಂದು ಫೋನ್ 30,000ಕ್ಕೆ ಈ ಒಂದು ಫೋನ್ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ಬೆಸ್ಟ್ ಪ್ರೈಸ್ ಅಂತ ಕೂಡ ಕರಿತೀನಿ. ಸೊ ಈ ರೀತಿ ಈ ಫೋನ್ಗಳು ಕೂಡ ನಥಿಂಗ್ ಫೋನ್ 2 ಏನು ಕೂಡ ಪ್ಲಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುತ್ತೆ ನನಗೆ ಆಪ್ಷನಲ್ಲಿ 3 ಫೋನ್ ಇದಾವೆ. ಈ ಮೋಟೋರೋಲಾದಲ್ಲೇ ಈ ಮೋಟೋರೋಲಾ ಎಡ್ಜ್ 50 ಆಯಿತು, ಮೋಟೋರೋಲಾ ಎಡ್ಜ್ ಫ್ಯೂಷನ್ ಆಯಿತು, ಮೋಟೋರೋಲಾ ಎಡ್ಜ್ 50 Pro ಆಯಿತು. ಸೊ 3 ಫೋನಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಬೆಸ್ಟ್ ಫೋನ್ ಅಂತ ಕೂಡ ಹೇಳ್ಬೋದು. ಈ ಒಂದು ಫೋನ್ಗಳಲ್ಲಿ ನಿಜವಾಗ್ಲೂ ಕೂಡ ಒಂದು ಬೆಸ್ಟ್ ಪ್ರೊಸೆಸರ್ ಫೋನ್ ಅಂತ ಕೂಡ ಕರಿತಾ ಇದ್ದೀನಿ. ಇನ್ನು ಮೋಟೋರೋಲಾ ಎಡ್ಜ್ 50 ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇದು ಮಿಲಿಟರಿ ಗ್ರೇಡ್ ಅಂತಲೇ ಇದು ಹೆಸರುವಾಸಿ ಆಗ್ಬಿಡ್ತು. ಸೊ ಸಖತ್ ಡ್ರಾಫ್ಟ್ ಟೆಸ್ಟ್ ಎಲ್ಲ ಮಾಡಿ ಮತ್ತು ಮೆಟಲ್ ಫ್ರೇಮ್ನಿಂದ ಆಮೇಲೆ ಈ ಗ್ಲಾಸ್ ಎಲ್ಲ ನೋಡ್ಕೊಂಡಾಗ ನಿಜವಾಗ್ಲೂ ಕೂಡ ಈ ಫೋನ್ ಒಂದು ಬೆಸ್ಟ್ ಫೋನ್ ಮಾರ್ಕೆಟಲ್ಲಿ ಹವಾನ ಕ್ರಿಯೇಟ್ ಮಾಡೋಕ್ಕೆ ಬಂತು. ಬಟ್ ಎಲ್ಲ ಟೆಕ್ ಯೂಟ್ಯೂಬರ್ಸ್ ಕೂಡ ಹೇಳ್ಕೊಂಡು ಬಂದರು ಮಿಲಿಟ್ರಿ ಗ್ರೇಡ್ ಇದೆ ಮತ್ತು ಆಮೇಲೆ ಡ್ರಾಪ್ ಟೆಸ್ಟ್ನ ಮಾಡಿ ಏನು ಕೂಡ ಆಗಲ್ಲ ಫೋನ್ಗೆ, ಆ ರೀತಿ ಎಲ್ಲ ನಮಗೆ ಈ ಅಡ್ವರ್ಟೈಸ್ ಎಲ್ಲ ತೋರಿಸಿದ್ರು. ಬಟ್ ರಿಯಾಲಿಟಿ ಹೆಂಗಿರುತ್ತೆ ಅಂತಂದರೆ ನಾವೇನಾದರೂ ಯೂಸ್ ಮಾಡಿ ಆ ಫೋನನ್ನು ಬಿಸಾಕೋದು ಅಂತಂದರೆ ನಿಜವಾಗ್ಲೂ ಫೋನ್ ಹೊಗೆ ಆಗೋದಂತೂ ನಿಜ. ಸೊ ಆ ರೀತಿ ಎಲ್ಲ ಯಾರು ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಫೋನ್ ತೊಗೊಂಡಿದ್ದೀರ ಅಂತಂದರೆ ಬಿ ಕೇರ್ಫುಲ್ಲಾಗಿ ಯೂಸ್ ಮಾಡಿ ಅಷ್ಟೇ. ಓಕೆ, ನಾನು ಮೋಟೋರೋಲಾ ಎಡ್ಜ್ 50 ಬಗ್ಗೆ ಸ್ಪೆಸಿಫಿಕೇಶನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. 6.7 ಇಂಚಸ್ನ POLED ಡಿಸ್ಪ್ಲೇ ನೋಡ್ತಾ ಇದ್ವಿ. ಕಲರ್ ಅಕ್ಯುರೇಷನ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇಲ್ಲಿ ಮೋಟೋರೋಲಾದವರು POLED ಡಿಸ್ಪ್ಲೇ ಮೋಸ್ಟಾಗಿ ಯೂಸ್ ಮಾಡೋದು. ಇನ್ನು 120 Hz ರಿಫ್ರೆಶ್ ರೇಟ್ ಸಹ ಇಲ್ಲಿ ಫೋನಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಕೋಬೇಕಪ್ಪ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7 Gen 1 ಪ್ರೊಸೆಸರ್ ನೋಡ್ತಾ ಇದ್ರಿ. ಸೊ ಇದಕ್ಕಿಂತ ಚೂರು ಅಪ್ಗ್ರೇಡ್ ಆಗಬೇಕಾಗಿತ್ತು. ಬೆಸ್ಟ್ ಒಂದು ಪವರ್ಫುಲ್ ಪ್ರೊಸೆಸರ್ ಅಂತ ಕೂಡ ಕರಿಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೇಬೇಕು. 50+13+10 ಮೆಗಾಪಿಕ್ಸೆಲ್ನ ಇಲ್ಲಿ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡಕ್ಕೆ ಸಿಗ್ತಾ ಇದೆ. ಇನ್ನು ಸೆಲ್ಫಿಯಲ್ಲಿ ಬಂದ್ರೆ ಅಂದರೆ 32 ಮೆಗಾಪಿಕ್ಸೆಲ್ನ ಸೆಲ್ಫಿ ಸಹ ನಮಗೆ ನೋಡಕ್ಕೆ ಸಿಗುತ್ತೆ. ಕ್ಯಾಮ್ರಾ ಕೂಡ ಬೆಂಕಿ ಅಂತ ಹೇಳ್ಬೋದು. ಈ ಒಂದು ಫೋನಲ್ಲಿ ಸಖತ್ತಾಗಿ ಕ್ಯಾಮ್ರಾನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಳ್ಳೇಬೇಕು. 8GB ರ್ಯಾಮ್ ಜೊತೆ 256GB ಸ್ಟೋರೇಜ್ ನಮಗೆ ಅವೈಲೇಬಲ್ ಇರುತ್ತೆ. ಅದು ಕೂಡ ನಿಮಗೆ 5000 mAh ಬ್ಯಾಟ್ರಿ ಜೊತೆ 68 ವ್ಯಾಟ್ನ ಪವರ್ ಅಡಾಪ್ಟರ್ ಈ ಬಾಕ್ಸಲ್ಲಿ ಸಿಗ್ತಿದೆ. ಸೊ ಇನ್ನಷ್ಟಲ್ಲದೆ ಈ ಒಂದು ಪ್ರೈಸಲ್ಲಿ ನಮಗೆ 28,000ಕ್ಕೆ ಈ ಒಂದು ಫೋನ್ ನಿಮಗೆ ಪರ್ಚೇಸ್ ಮಾಡ್ಕೋಬೋದು. ನೋಡಿ, ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಕೂಡ ಆಗುತ್ತೆ. ಈ 3 ಫೋನ್ಗಳಲ್ಲಿ ಮೋಟೋರೋಲಾ ಎಡ್ಜ್ 50 ಫ್ಯೂಷನ್ ಮತ್ತು ಮೋಟೋರೋಲಾ ಎಡ್ಜ್ 50 Pro ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ. ನಾನು ಆಪ್ಷನಲ್ ಆಗಿ ಎರಡುಗಳನ್ನ ಹೇಳ್ತಾ ಇದ್ದೀನಿ. ಸ್ಪೆಸಿಫಿಕೇಶನ್ ಎಲ್ಲ ಸೇಮ್ ಇರುತ್ತೆ, ಸ್ವಲ್ಪ ಏನು ಚೇಂಜಸ್ ಇರಲ್ಲ. ಚಿಕ್ಕಪುಟ್ಟ ಸ್ವಲ್ಪ ಪ್ರೊಸೆಸರಲ್ಲಿ ಬಿಟ್ಟರೆ ಇನ್ನು ಈ ಡಿಸ್ಪ್ಲೇ ಅಂತೂ ಸೇಮ್ ಇರುತ್ತೆ. ಆಮೇಲೆ ಈ ಒಂದು ಏನು ಹೇಳ್ತಾ ಇದ್ದೀನಿ ಕ್ಯಾಮ್ರಾಸಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಚೇಂಜಸ್ ಬಿಟ್ಟರೆ ಇನ್ನು ಯಾವುದೇ ರೀತಿ ಚೇಂಜಸ್ ಇಲ್ಲ. ಬಟ್ ಈ 3 ಫೋನ್ಸ್ಗಳು ಕ್ಯಾಮ್ರಾದಲ್ಲಾಯಿತು ಪ್ರೊಸೆಸರಲ್ಲಾಯಿತು ಬೆಂಕಿ ಅಂತ ಹೇಳ್ಬೋದು. ನೀವೇನಾದ್ರು ಫೋನ್ ಯೂಸ್ ಮಾಡ್ತೀನಿ ಅನ್ನೋ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೋಬೋದು. ಮಾಡಿ ಮತ್ತೆ ಸಿಗೋಣ. ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಂತೆ. ಸೊ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿ ಯೂಸ್ಫುಲ್ ಕಂಟೆಂಟ್ಗಳು ಬೇಕು ಅನ್ನೋಗಿತ್ತು ಅಂದರೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಮತ್ತು ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.